ನಮ್ಮ ಹೊಗೆ ಸೊಪ್ಪು ಈ ಸಲ ಈ ಥರ ಬಂದಿದೆ. ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನನ್ನ ಇವತ್ತಿನ ವ್ಲಾಗ್ 4 ಗಂಟೆಯಿಂದನೇ ಸ್ಟಾರ್ಟ್ ಆಗಿತ್ತು. ಏನಕ್ಕಪ್ಪ ಅಂತ ಹೇಳಿ ನನ್ನ ಪೂರ್ತಿ ವ್ಲಾಗ್ನ ನೋಡಿ ನಿಮಗೇನೆ ಗೊತ್ತಾಗುತ್ತೆ. ಮತ್ತು ನನಗೆ ಇನ್ನೂ ಹುಷಾರಾಗಿಲ್ಲ, ನಾನು ವಾಯ್ಸ್ ಅಂತೂ ಮಾತಾಡೋಕ್ಕೆ ಆಗ್ತಿಲ್ಲ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನಾದರೂ ತಪ್ಪಾದರೆ ಸಾರಿ. ಮತ್ತು ಒಂದೊಂದ್ಸಲ ಫುಲ್ ಮಾತಾಡೋಕ್ಕೆ ಆಗ್ತಿಲ್ಲ, ಆ ಥರ ಆಗ್ತಿದೆ. ಇನ್ನು ಇವತ್ತು 4 ಗಂಟೆಗೆ ಏನಕ್ಕಪ್ಪ ಇದ್ದಿದ್ದು ಅಂದರೆ ಹೋದ ಸಲ ಸಂಡೇ ಸೊಪ್ಪು ಮುರಿದಿದ್ದು, ಈ ಸಲ ಫ್ರೈಡೇನೇ ಮುರಿಬೇಕಿತ್ತು. ಹಾಗಾಗಿ ಇವತ್ತು ರೂಮು ಗುರುವಾರ ನೈಟ್ ನಿಂತಿತ್ತು. ಸೊ ಇವತ್ತು ಕಡ್ಡಿ ಎಲ್ಲ ಇಳಿಸ್ಬೇಕಿತ್ತು ಅಂತ ಹೇಳಿ ಬೇಗನೆ ಎದ್ದಿದ್ದೋ. ಇನ್ನು ಬೆಳಗ್ಗೆ ಆದರೆ ಅವರೆಲ್ಲ ಸೊಪ್ಪು ಮುರಿಯೋಕೆ ಹೋಗ್ತಾರಲ್ಲ, ಇನ್ನು ಕಡ್ಡಿ ನಾವಂತೂ ಇಳ್ಕೋಕ್ಕಾಗಲ್ಲ ಅಂತ ಹೇಳಿ ಇವತ್ತು 4 ಗಂಟೆಗೆ ಎದ್ದು ಕಡ್ಡಿ ಎಲ್ಲನೂ ಇಳುತ್ತೋ. ಅಷ್ಟರೊಳಗೆ 5 ಗಂಟೆ ಆಯಿತು. ಆ ಟೈಮಲ್ಲಿ ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಹೋದರೆ ಅಪ್ಪು ನನ್ನ ಮಲ್ಗಕ್ಕೆ ಬಿಡಲಿಲ್ಲ. ನಾವು ಅವನು ಮಲ್ಗಕ್ಕೆ ಬಿಡಲಿಲ್ವಲ್ಲ, ಅಟ್ಲೀಸ್ಟ್ ನನಗೂ ಹುಷಾರಿಲ್ಲ, ಕೆಲಸಗಳ್ನೂ ಒಬ್ಬಳೇ ಮಾಡ್ಕೋಬೇಕಿತ್ತಲ್ಲ ಅಂತ ಹೇಳಿ ಅಡುಗೆ ಕೆಲಸ ಮಾಡ್ಕೊಳ್ಳೋಂತ ಬಂದೆ ಕಿಚನ್ಗೆ. ಮೊದಲು ನಾನು ಸ್ವಲ್ಪ ಜೀರಿಗೆದು ಮತ್ತು ಉಪ್ಪನ್ನ ಹಾಕ್ಕೊಂಡು ನೀರು ಕಾಯಿಸ್ಕೊಂಡು ಕುಡಿದು, ಇನ್ನು ಹೊಲ್ದ ಹತ್ರ ಹೋಗೋರಿಗೆಲ್ಲರೂ ಕೂಡ ಟೀ ಮಾಡಿ ಅವರಿಗೆಲ್ಲ ಟೀ ಕೊಟ್ಟು, ಇನ್ನು ನಾನು ಕೂಡ ಹಾಲು ಕರ್ಕೊಂಡ್ಬಂದು ಅಪ್ಪಗೂ ಕೂಡ ಒಂದು ಲೋಟ ಹಾಲನ್ನ ಮಾಡಿಕೊಟ್ಟೆ, ಕಷಾಯ ಥರ. ಅವನಿಗೂ ಕೂಡ ಇನ್ನೂ ಹುಷಾರಾಗಿಲ್ವಲ್ಲ ಅಂತ ಹೇಳಿ ಇದನ್ನೆಲ್ಲ ಮುಗಿಸಿ ಇನ್ನು ಆಳುಗಳು ಬರ್ತಾರೆ ನಮ್ಮನೆ ಜನ ಅಂದ್ಕೊಂಡು 18-20 ಜನ ಹಾಳಾಗ್ತೀವಿ ಅಂತ ಹೇಳ್ಬಿಟ್ಟು ಈ ಸಲ ಹುರುಳಿಕಾಳನ್ನ ಮೊಳಕೆ ಕಟ್ಟಿದ್ದೆ. ಇನ್ನು ಮೊಳಕೆ ಕಟ್ಟಿದ ಸಾಂಬಾರಿಗೆ ನಾವು ರೆಗ್ಯುಲರಾಗಿ ಹುಚ್ಚಳಿಂದ ಹಾಲನ್ನು ಮಿಕ್ಸ್ ಮಾಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿ ಅಡುಗೆನೂ ಮಾಡಿಟ್ಟು ನಾನು ಸ್ವಲ್ಪ ಗಂಜಿನ ಮಾಡ್ಕೊಂಡು ತಿಂದೆ. ಇನ್ನು ಎಲ್ಲ ಮುಗಿಸೋ ಅಷ್ಟೊಳಗೆ ಸೊಪ್ಪು ಕಟ್ಬಿಟ್ಟು ಅವರು ಹೋದರು. ಇನ್ನು ನಾವು ಕೂಡ ರೆಡಿಯಾಗಿ ಟ್ಯಾಕ್ಟ್ರಿ ಬಂದಿತ್ತಲ್ಲ ಸೊಪ್ಪು ತುಂಬಕ್ಕೆ ಅಂತೇಳಿ ನಮ್ಮದು, ಅದೇ ಟ್ಯಾಕ್ಟ್ರಿ ನಾವು ಅಮ್ಮನ ಮನೆಗೆ ಬಂದು, ಅಂದರೆ ಅಲ್ಲೂ ಸ್ವಲ್ಪ ಹೊಲಗಳಿದೆಯಲ್ಲ ನಮ್ಮದು, ಅಲ್ಲೂ ಕೂಡ ನಾಳೆ ಸೊಪ್ಪು ಮುರಿತಾರೆ. ಮತ್ತು ನಾಡಿದ್ದು ಒಂದು ಫಂಕ್ಷನ್ ಇದೆ, ಎಲ್ಲದಕ್ಕೂ ಆಗುತ್ತೆ ಅಂಥೇಳಿ ಟ್ಯಾಕ್ಟ್ರಿ ನಮ್ಮ ಸವಾರಿ ಇವತ್ತು. ಇನ್ನು ನನ್ನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫಾಲೋ ಮಾಡಿ.